ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ. ಯಾಕೆ ಇನ್ವ್ಯಾಲಿಡ್ ಆದವು ಅಂತಂದರೆ, ರಾಜೇಗೌಡನಿಗೆ ಬಿದ್ದಿದ್ದಂತೆ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. 250 ಮತಗಳನ್ನು ತಿದ್ದಲಾಗಿದೆ. ಯಾಕೆಂತಂದರೆ ಒಂದು ಮಾರ್ಕ್ಗಿಂತ ಇನ್ನೊಂದು ಮಾರ್ಕ್ ಇದ್ದರೆ ಅದನ್ನು ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ ಈಗ 255 ಮತಗಳನ್ನು ಇನ್ವ್ಯಾಲಿಡ್ ಅಂತ ಮಾಡಿದಾಗ ಬೇರೆ ಒಂದು ಮಾರ್ಕ್ ಇದೆ, ತಿದ್ದಿದ್ದಾರೆ ಅಂತೇಳಿ ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ. ಇದಾದಮೇಲೆ ಯಾಕಂದರೆ ಜೀವರಾಜ 201ರಲ್ಲಿ ಸೋತಿದ್ದವರು, ಮರು ಎಣಿಕೆ ಆದಮೇಲೆ 52 ಮತಗಳು ಜಾಸ್ತಿ ಬರ್ತವೆ. ನಾನು 52 ಮತಗಳು ಜಾಸ್ತಿ ಜೀವರಾಜನಿಗೆ ಬರ್ತವೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದೆ, ಮತ್ತು ಈ ಎಲೆಕ್ಷನ್ನು ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿದೆ. ನನಗೆ ಗೊತ್ತಾದೇನಪ್ಪ ಅಂತಂದರೆ, ಈ ಸಾಮಾನ್ಯವಾಗಿ ಎಣಿಕೆ ಆದಮೇಲೆ ಎಲ್ಲ ದಾಖಲಾತಿಗಳನ್ನೆಲ್ಲ ಒಂದು ಟ್ರಂಕ್ನಲ್ಲಿ ಇಟ್ಟು ಕಳಿಸ್ತಾರೆ ಅವರ ಕೆಳ ಅಧಿಕಾರಿಗಳು. ಇಲ್ಲ ಈ BJPಯವರು ಇನ್ಫ್ಲೂಯೆನ್ಸ್ ಮಾಡಿ ಅವರ ಅಧಿಕಾರದಲ್ಲಿ ಇದ್ದರು. ಆಗ ಕೌಂಟಿಂಗ್ ಆಗುವಾಗ ಅಧಿಕಾರದಲ್ಲಿ ಯಾರಿದ್ದವರು? BJP. ಅವ್ರದ್ದೇ ಸರ್ಕಾರ ಇತ್ತು, ಕೇಂದ್ರದಲ್ಲೂ ಸರ್ಕಾರ ಇತ್ತು, ಇಲ್ಲೂ ಸರ್ಕಾರ ಇತ್ತು. ಡಬಲ್ ಇಂಜಿನ್ ಸರ್ಕಾರ ಅವ್ರು ಹೇಳೋ ಪ್ರಕಾರ. ಸೊ ಅದರಿಂದ BJPಯವರು ಸಿಬ್ಬಂದಿ ಮೂಲಕ ಯಾರು ತಗೊಬರ್ತಾರೆ ಟ್ರಂಕ್ಗಳನ್ನು, ಅವ್ರ ಮೂಲಕ ತಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. It amounts to criminal conspiracy and vote chore. Tampering. ತಾಡೋದು ಆಮೇಲೆ ಕೇಳ ಮಧ್ಯದಲ್ಲೇ ಕೇಳ್ಬಿಟ್ರೆ ಹೆಂಗೆ ನನಗೆ.